ಹಾಯ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಅಡುಗೆ ಮನೆಗೆ ಚಾನಲ್ಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಟೊಮೆಟೊ ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾವೆ ಇವು ಸೆಟ್ ದೋಸೆ, ಸೂಪರ್ ಆಗಿರ್ತವೆ ಫ್ರೆಂಡ್ಸ. ಎರಡು ಸೈಡ್ ಆದರೂ ಬೇಯಿಸ್ಕೋಬಹುದು, ಇಲ್ಲಾಂದ್ರೆ ಒಂದೇ ಸೈಡ್ ಆದರೂ ನಾವು ಇಲ್ಲಿ ಬೇಯಿಸ್ಕೊಬಹುದು. ತುಂಬ ಈಸಿಯಾಗಿ ರುಚಿಕರವಾಗಿರುವಂಥ ಸೆಟ್ ದೋಸೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮಾಡಲಿಕ್ಕೆ ನೋಡಿ, ಈ ಲೋಟ ತೊಗೊಂಡಿದ್ದೀನಿ ನಾನು ಬಟ್ಲನ. ಇದರಿಂದ 4 ಬಟ್ಲು ಅಕ್ಕಿ ಹಾಕೋತೇನೆ. 4 ಬಟ್ಲು ಅಕ್ಕಿ ಹಾಕಿದರೆ ನೋಡಿ ಇದೇ ಥರ 4 ಬಟ್ಲು ಅಕ್ಕಿ ಹಾಕೋತೇನೆ. ನೋಡಿ, 4 ಬಟ್ಲು ಅಕ್ಕಿಗೆ 1 ಬಟ್ಲು ಉದ್ದಿನಬೇಳೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಕಾಳಿದ್ರೂ ಹಾಕ್ಕೊಳ್ಳಿ ನೀವು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯಕಾಳು, ಹಾಗೆ ಒಂದು 4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಇದನ್ನೆಲ್ಲವನ್ನು ನಾನು ಕ್ಲೀನ್ ಮಾಡಿ ತೊಳಿತೇನೆ. ನೋಡಿ, ಇಲ್ಲಿ ನಾನೀಗ ಅಕ್ಕಿ ತೊಳೆದ್ಬಿಟ್ಟು ಇಟ್ಟಿದ್ದೇನೆ. ಇದನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ಹಾಗೆ ನೋಡಿ, ಅಕ್ಕಿ ಇವತ್ತೊಂದು ಸಣ್ಣ ನೆನೆದಿದೆ. ಒಂದು 6 ರಿಂದ 7 ಗಂಟೆ ಅಕ್ಕಿ ನೆನೆದವು ಫ್ರೆಂಡ್ಸ. ಇವು 3 ಟೊಮೆಟೊನ ಕಟ್ ಮಾಡಿ ಇದರೊಳಗಡೆ ಹಾಕೋತೇನೆ ಈಗ ನಾನು. ನೋಡಿ, ಇಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕಿದ ಮೇಲೆ ಈಗ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಟೊಮೆಟೊ ಎಲ್ಲವನ್ನು ಸೇರಿಸಿ ಇದನ್ನು ರುಬ್ಕೋತೇನೆ. ದೋಸೆ ಯಾವ ಹದಕ್ಕೆ ನಾವು ಹಿಟ್ಟನ್ನು ರುಬ್ಕೋತೀವಿ ನೋಡಿ, ಅದೇ ಹದಕ್ಕೆ ರುಬ್ತೇನೆ. ನೋಡಿ, ಇದನ್ನೆಲ್ಲ ನಾನೀಗ ನೈಸಾಗಿ ದೋಸೆ ಯಾವ ಇದಕ್ಕೆ ರುಬ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಆ ಥರ ನೈಸಾಗಿ ರುಬ್ಕೊಂಬರ್ತೀನಿ. ನೋಡಿ, ಇಲ್ಲಿ ನೈಸಾಗಿ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಕಲರ್ ನೋಡಿ, ಟೊಮೆಟೊ ಮತ್ತು ಬ್ಯಾಡಗಿ ಮೆಣಸು ಎಲ್ಲ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಉಳಿದಿರೋದನ್ನು ಕೂಡ ರುಬ್ತೇನೆ ಈಗ. ನೋಡಿ, ಇಲ್ಲಿ ಹಿಟ್ಟು ಕಡೆ ರೆಡಿ ಆಗಿದೆ ಫ್ರೆಂಡ್ಸ. ಇದನ್ನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 2 ಹಿಟ್ಟು ನಾನು 2 ಸತಿ ಮಿಕ್ಸಿಗೆ ಹಾಕಿದ್ನೆಲ್ಲ. ಹಾಗಾಗಿ ನೋಡಿ, ಈ ಥರ ಒಂದು ಸ್ವಲ್ಪ ಈ ಥರ ಬಡಿಬೇಕು, ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂಥೇಳಿ ಅಷ್ಟೇ ಫ್ರೆಂಡ್ಸ. ಈಗ ಹಿಟ್ಟನ್ನು ರೆಡಿ ಮಾಡಿದ್ದೀನಿ. ನೋಡಿ, ಈ ಥರ ರೆಡಿಗಿದೆ. ನೋಡಿ, ಹಿಟ್ಟು ರೆಡಿ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಬಿಡ್ತೀನಿ. ನೋಡಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಓವರ್ ನೈಟ್ ಇಟ್ಬಿಡ್ತೇನೆ ಫ್ರೆಂಡ್ಸ್. ಬೆಳಗ್ಗೆ ನಿಮಗೆ ತೋರಿಸ್ತೇನೆ. ನೋಡಿ, ನಾನು ನಿನ್ನೆ ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತೇನೆ. ನಿಮಗೆ ಯಾವ ಥರ ನೋಡಿ ಹೇಗೆ ಉಬ್ಬಿದೆ. ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ. ಇದು ತುಂಬ ಗಟ್ಟಿ ಇರೋ ಕಾರಣ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊತೀನಿ. ನಿಮಗೆ ಹೇಗೆ ಬೇಕೋ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಈಗ ಒಂದೇ ಥರ ಆಗಬೇಕಿದು ಬ್ಯಾಟ್ರನ್ನು ಚೆನ್ನಾಗಿ. ನೋಡಿ, ಇಲ್ಲಿ ಈ ಥರ ಆಗಿದೆ. ಈಗ ಹಿಟ್ಟು ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಈಗ. ನೋಡಿ, ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ. ನೋಡಿ, ಇಲ್ಲಿ ಹಂಚನ್ನು ಇಟ್ಟಿದ್ದೇನೆ. ಸ್ವಲ್ಪ ಹಂಚಿಗೆ ನೀರು ಹಾಕಿ ಈ ಥರ ಮಾಡ್ಕೋಬೇಕು. ಹಂಚು ಜಾಸ್ತಿ ಕದಿದ್ರೆ ಈ ಥರ ಒರೆಸ್ಕೊಂಡ್ಬಿಟ್ರೆ ಹೋಗುತ್ತೆ ಅಂಥೇಳಿ. ಇಲ್ಲಿ ದೋಸೆ ಹಿಟ್ಟನ್ನು ಕೂಡ ರೆಡಿ ಆಗಿದೆ. ನೋಡಿ, ನಾನು ಇಷ್ಟೇ ಸೆಟ್ ದೋಸೆ ಥರ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತಿಳು ಬೇಡ. ಈಗ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಇದೆಯಲ್ಲ. ನೋಡಿ, ಈಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ, ಅದು ಆಪ್ಷನಲ್ ನಿಮಗೆ. ನೋಡಿ, ಚೆನ್ನಾಗಿ ಬೇಯಬೇಕಿದು. ನೋಡಿ, ಈಗ ಚೆನ್ನಾಗಿ ಬೇಯ್ದಿದೆ ಫ್ರೆಂಡ್ಸ್. ನೀವು ಒಂದೇ ಸೈಡ್ ಬೇಕಾದ್ರೂ ಬೇಯಿಸ್ಕೋಬೋದು, ಅಲ್ಲಾದರೆ 2 ಸೈಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. 2 ಸೈಡ್ ಬೇಕಾದ್ರೂ ಈ ಥರ ನೀವು ಬೇಯಿಸ್ಕೋಬೋದು. ನಾನಿಲ್ಲಿ 2 ಸೈಡು ಬೇಯಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ದೋಸೆ, ಮಸ್ತಾಗಿ ಬರುತ್ತೆ. ಈ ಥರ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇನ್ನೂ ಖುಷಿಯಾಗುತ್ತೆ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ಇದೇ ಥರ ನಾನೀಗ ಎಲ್ಲ ದೋಸೆ ಹಾಕಿ ತೋರಿಸ್ತೇನೆ. ನೋಡಿ, ದೋಸೆ ರೆಡಿಯಾಗಿದ್ದಾವೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ. ನೋಡಿ,
ದೋಸೆ ಸೂಪರಾಗಿದ್ದಾವಲ್ಲ, ಮಸ್ತಾಗಿದ್ದಾವೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.